ಸರ್ ಕೊಲೆ ಮಾಡಿದವನಿಗೆ ಭದ್ರತೆ ಕೊಡ್ತಾರೆ. ಮಾನ ಮರ್ಯಾದೆ ಇದ್ರೆ ಅವ್ನ ಮನೆಗೆ ಯಾಕೆ ಭದ್ರತೆ ಕೊಡ್ಬೇಕು? ಅವ್ರ ತುಷ್ಟೀಕರಣ ಅವ್ರು ಖುಷಿ ಪಡಿಸೋದು ಈ ಇಲೆಕ್ಷನ್ ಸಲುವಾಗಿ. ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದೆ. ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡ್ಬೇಕು? ಏನು ಹಿಂದೂಗಳು ಎಲ್ಲಾದ್ರೂ ಒಂದು ಉದಾಹರಣೆ ಹೇಳ್ರಿ, ಹಿಂದೂಗಳು ಎಲ್ಲಾರು ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ? ಮರ್ಡರ್ ಮಾಡ್ಯಾರ ನಮ್ಮವರು? ಇಲ್ಲ. ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋದನ್ನ ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ. ಇನ್ನು ಏನಾಗ್ಬೇಕು ಅವ್ರಿಗೆ? ಎಂತ ನಾಚಿಗೇಡಿವ್ರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವ್ ಎಷ್ಟು ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರೆ ಅಂದ್ರೆ ನಮ್ ಹಿಂದೂಗಳೇ ತಯಾರಾಗ್ಬೇಕಾಗ್ತದೆ. ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ ಅಂದ್ರೆ ಬಹಳಷ್ಟು ಜನ ಮಾಡ್ಬೇಕು. ಈ ಸರ್ಕಾರಕ್ಕೆ ದಮ್ಮಿಲ್ಲ. ಈ ಸರ್ಕಾರ ಅವರ ಇದ್ರದ್ದು ಕೆಳಗಿದೆ. ಇವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ, ಅದೇ ಈ ನಮ್ಮ ಏನ ಸಂತೋಷ್ ಲಾಡ್ ದೊಡ್ಡ ಮಾತು ಹೇಳ್ತಾರ, ಅವನ ಮನೆಯಾಗಿದ್ರೆ ಸುಮ್ಮನೆ ಕೊಡ್ತಿದ್ದ? ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ, ಸ್ವಾಭಿಮಾನದಿಂದ ತನ್ನ ಮಗನಾದಂಥದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು? ಇಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಏನ್ ಮಾಡ್ತಿದ್ರಿಪ್ಪ? ಅವೆಲ್ಲ ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು? ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯಿ ಅವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೋ, ಇವತ್ತ ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನಂತಾರೆ ಈ ದೇಶನಾಗ. ಅಲ್ಪಸಂಖ್ಯಾತರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ತೆ ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ? ಅಂದ್ರೆ ಅವ್ರು ಆರ್ಟಿಕಲ್ 3 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಕೊಟ್ಟಾರ, ನಾವು ಒಪ್ತೀವಿ, ಅದಾಗಿದ್ದು ಸತ್ಯ. ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ. ನಮ್ಮ ಸಮಾಜದ ಒಂದು ಇದ್ರಾಗ ಬರ್ಬೇಕು ಅನ್ನೋ. ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು? ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ, ಅವ್ರಿಗೆ ರಕ್ಷಣೆ ಕೊಡ್ತೀರಿ ಈ ಕಾನೂನು ಮಾಡಿ? ರಾಜಕೀಯ ಏನೈತ್ರಿ ಇದ್ರಾಗ? ಮನುಷ್ಯ ತಿನ್ನೋದು ರೊಟ್ಟಿನೇ. ಬಿಟ್ಟು ಬರೀ ರಾಜಕೀಯ ಮಾಡು. ಮುಂಜಾನೆ ಹೊತ್ತು ಗಂಟೆ ರಾಜಕೀಯ ಇರ್ತದನ್ರಿ. ಅವ್ರ ಮಾನ ಮರ್ಯಾದೆಯಲ್ಲಿ ಯಾರು ರಾಜಕೀಯ ತತ್ತಾರಲ್ಲ, ಅವ್ರ ಮನೆಯಾಗಿತ್ತಂದ್ರೆ ಅವಾಗ ಏನ್ ಹೇಳ್ತಿದ್ರು? ಯಾರ್ದೋ ಮನೆಯಾಗತಿ ಇವ್ರು ಮಾತಾಡಕತ್ತಾರ ರಾಜಕೀಯ. ಯಾರು ಯಾವ ಪತ್ರ ಬರ್ದಾವ್ರಿ? ಯಾರ ಪತ್ರ ಬರ್ದಾರ? ಮುಸ್ಲಿಂ ಒಬ್ಬನು ನೋಡ್ರಿ, ನೀವು ಸ್ಟೇಟ್ಮೆಂಟ್ ನೋಡ್ರಿ. ಒಬ್ಬ ಮುಸ್ಲಿಂ MLA, ಮಂತ್ರಿ, ಲೀಡರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ. ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರ್ದಿದೆ ಸರ್. ಮತ್ತೆ ನಮ್ ಕೈ ಕೊಡಿ, ಒಂದು ರುಂಡಾ ಕಡ್ದು ಹುಬ್ಬಳ್ಳಿ ಬಾಗಿಲು ಕಡ್ತೀವಿ ಅಂತ ಹೇಳಿದೆ. ಈಗ ಹೋಗಿ ಕಡಿ ಹತ್ತಾಡ್ರ ಅವ್ರ ಮನ್ಯಾಗ ಇದ್ರ ಅಲ್ಲಿ ಜೈಲಾಗಿದ್ದ ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಹೆಂಗ್ ಲವ್ ಜಿಹಾದ್ ಆಗ್ತೈತ್ರಿ? ಲವ್ ಜಿಹಾದ್ ಯಾವಾಗ ಆಗ್ತದ? ಆ ಮನೆ ಗದಗ್ನಾಗ ಆಯ್ತಲ್ಲ, ಆ ಹೆಣ್ಮಕ್ಳು ಅಸಿಡ್ ಹೋಗಿದ್ರಲ್ಲ ಹೆಣ್ಮಕ್ಳದು, ಅದು ಲವ್ ಮಾಡಿ ಲಗ್ನ ಆಗಿ ಏನಾರ ಟ್ರಾಪ್ ಅಲ್ಲ. ಟ್ರಾಪ್ ಮಾಡಿದ್ರ ಹೆಣ್ಮಗಳು ಕಾರಣ ಹತ್ತಿ ಹೋಗ್ತಿದ್ರು. ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು? ಲವ್ ಜಿಹಾದ್ ಅಂದ್ರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ರೆ, ಸೆಲೆಬ್ರೇಷನ್ ಆಗಿ ಏನೋ ಇದು ಇದ್ರೆ, ಅಥವಾ ಆ ಹುಡುಗಿನ ಓಡಿ ಹೋಗಿದ್ರೆ ಅದು ಲವ್ ಜಿಹಾದ್. ನೋಡ್ರಿ, ಈಗ ಆ ಹುಡುಗನ ತಂದೆ ತಾಯಿ ಕೂಡ ಇಬ್ರು ಶಿಕ್ಷಕರು, ಅವ್ರಿಗೂ ನಾಲೆಡ್ಜ್ ಇದೆ. ಮಗನ ಈ ರೀತಿ ಬಳಸ್ತಿದಾರೆ ಅಂದ್ರೆ ಇದ್ರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದೆ. ನೋಡ್ರಿ, ಆ ಕಾಶ್ಮೀರ್ನಾಗ ಭಯೋತ್ಪಾದಕರು ಅದಾರಲ್ಲ, ಅವರೆಲ್ಲ BE MBBS ಆದ ನನ್ನ ಮಕ್ಕಳೇ. ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರು? ಅವ MBBS ಆದವ, BE ಆದವ. ಅವ್ರು ವಿಷ ತುಂಬಿಟ್ಟಾರಿ. ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ. ಒಬ್ಬನ್ನ ಹಿಂದೂಗಳನ್ನ ಹೊಡೆದ್ರೆ ಜನ್ನತ್ಗೆ ಹೋಗ್ತೀವಿ ಅನ್ನೋ ಶಿಕ್ಷೆ ಇದೆ. ಇದು ದುರ್ದೈವ ಇದು.